ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕಿಚ್ಚ ಸುದೀಪ್ ಹಾಗೆ ದಾಸ ದರ್ಶನ್ ಇವರಿಬ್ಬರೂ ಕೂಡ ಕನ್ನಡ ಸಿನಿರಂಗದ ಎರಡು ರತ್ನಗಳು. ಈ ಹಿಂದೆ ಸಾಕಷ್ಟು ಬಾರಿ ಇವರಿಬ್ಬರ ಸಿನಿಮಾಗಳು ಮುಖಾಮುಖಿಯಾಗಿದೆ. ಅದು ಒಂದು ವಾರದ ಗ್ಯಾಪ್ ಆಗಿರಬಹುದು ಅಥವಾ 15 ದಿನದ ಗ್ಯಾಪ್ ಆಗಿರಬಹುದು. ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಕ್ಲಾಸ್ ಮಾಸ್ ಎರಡಕ್ಕೂ ಸೂಟ್ ಆಗುವಂತಹ ಇಬ್ಬರು ನಟರು. ಸೊ ಈಗ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಒಂದೇ ತಿಂಗಳು 15 ದಿನದ ಗ್ಯಾಪ್ನಲ್ಲಿ ಇಳಿಯೋದಕ್ಕೆ ತಯಾರಾಗಿದ್ದಾರೆ. ಯಾವ ಸಿನಿಮಾ ಜೊತೆಗೆ ಈ ಹಿಂದೆ ಇವರಿಬ್ಬರೂ ಕೂಡ ಮುಖಾಮುಖಿಯಾಗಿದ್ದಂತಹ ಸಿನಿಮಾಗಳು ಯಾವುವು, ಜೊತೆಗೆ ದರ್ಶನ್ ರವರ ಬಗೆಗೆ ಸುದೀಪ್ ರವರು ಏನ್ ಹೇಳಿದ್ರು ಅನ್ನೋದನ್ನ ಇವತ್ತಿನ ಈ ಒಂದು ಕಾಂಟೆಂಟ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮೊದಲನೇದಾಗಿ ಈ ಹಿಂದೆನೇ ಹೇಳಿದೆ, ಇವರಿಬ್ಬರೂ ಕೂಡ ಕನ್ನಡ ಸಿನಿರಂಗದ ಎರಡು ರತ್ನಗಳು. ಗೆಳೆತನಕ್ಕೂ ಕೂಡ ಸೈ, ಕೆಲಸ ಅಂತ ಬಂದ್ರೆ ಇಬ್ರು ಕೂಡ ಸ್ಪರ್ಧಿಗಳಾಗುವುದಕ್ಕೂ ಸೈ ಅನ್ನೋ ಇಬ್ರು ಕನ್ನಡ ಸಿನಿರಂಗದ ಅಂಬಿ ಹಾಗೆ ವಿಷ್ಣು ಅಂತಲೇ ತುಂಬಾನೇ ಫೇಮಸ್. ದರ್ಶನ್ ರಲ್ಲಿ ಅಭಿಮಾನಿಗಳು ಅಂಬಿಯನ್ನ ನೋಡಿದ್ರೆ ಸುದೀಪ್ ರಲ್ಲಿ ವಿಷ್ಣು ದಾದಾನನ್ನೇ ನೋಡ್ತಾರೆ. ಇದೇ ಕಾರಣಕ್ಕೆ ಇವರಿಬ್ಬರ ಸಿನಿಮಾಗಳು ತೆರೆಗೆ ಬರುತ್ತೆ ಅಂತ ಹೇಳಿದ್ರೆ ಅವರವರ ಅಭಿಮಾನಿಗಳಿಗೆ ಹಬ್ಬ ಜಾತ್ರೆ ಎರಡು ಕೂಡ ಒಟ್ಟೊಟ್ಟಿಗೆನೆ ನಡೆಯುತ್ತೆ. ಬೈ ದಿ ವೇ, ಇವರಿಬ್ರು ಈಗ ಒಂದೇ ಸಮಯಕ್ಕೆ ತೆರೆ ಮೇಲೆ ಬರೋದಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ. ಇಬ್ಬರಿಗೂ ಕೂಡ ಡಿಸೆಂಬರ್ ಲಕ್ಕಿ ಮಂತ್. 2023ರಲ್ಲಿ ದರ್ಶನ್ ಕಾಟೇರನಾಗಿ ತೆರೆ ಮೇಲೆ ಅಪ್ಪಳಿಸಿದ್ದು ಕೂಡ ಇದೇ ಡಿಸೆಂಬರ್ ಸಮಯದಲ್ಲಿಯೇ. ಕಾಟೇರ ಗೊತ್ತಲ್ವಾ, ಇತಿಹಾಸವನ್ನೇ ಬರೀತು. ದರ್ಶನ್ ರವರನ್ನ 2 ಶೇಡ್ನಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವು. ಅಂಡ್ ಒನ್ಸ್ ಅಗೇನ್ ನಿರ್ದೇಶಕ ತರುಣ್ ಸುಧೀರ್ ಅವರ ಕಥೆ ಇದೆಯಲ್ಲ, ದರ್ಶನ್ ರವರ ಪಾತ್ರಕ್ಕೆ ಅದರದ್ದೇ ಆದಂತಹ ಒಂದು ತೂಕವನ್ನ ಒದಗಿಸಿತ್ತು. ಅಂಡ್ ದರ್ಶನ್ ರವರು ಕೂಡ ಆ ಪಾತ್ರದಲ್ಲಿ ಕಳೆದು ಹೋಗಿದ್ರು. ನೋಡುಗರಂತೂ ಎಂಥ ಸಿನಿಮಾ ಗುರು ಅನಿಸುವಂತೆ ಮಾಡ್ತು ಕಾಟೇರ ಸಿನಿಮಾ. ಈ ಸಿನಿಮಾ ಮೂಲಕ ದಾಸನಿಗೆ ಭೂಮಿ ಪುತ್ರ ಅನ್ನುವಂತಹ ಬಿರುದನ್ನ ಕೂಡ ನೀಡಲಾಯಿತು. ಬಾಕ್ಸ್ ಆಫೀಸ್ ಅಲ್ಲಿ ಈ ಸಿನಿಮಾ ಗಳಿಸಿದ್ದು 200 ಕೋಟಿ. ಆ ಸಮಯದಲ್ಲಿ ಪಾನ್ ಇಂಡಿಯಾ ಸಿನಿಮಾಗಳು ಬಂದಿದ್ವು, ಅಂದ್ರೆ ಪರಭಾಷೆಯ ಸಿನಿಮಾಗಳು ಕೂಡ ಕಾಟೇರನ ಎದುರು ಬಂದಾಗ ಕಾಟೇರನಿಗೆ ಗೆಲುವು ಸರಾಗವಾಗಿ ಸಿಕ್ತು ಚಿತ್ರದ ಒಂದು ಕಥೆಯಿಂದ. ಅಂಡ್ ಕೋಟಿಯನ್ನ ಗಳಿಸಿದಂತಹ ಚಿತ್ರ ಇದೇ ಜೋಶ್ನಲ್ಲಿ ಮುಂದಿನ ವರ್ಷ ಡೆವಿಲ್ ಆಗಿ ಬರ್ತೀನಿ ಅನ್ನೋದನ್ನು ಕೂಡ ದರ್ಶನ್ ರವರು ಕನ್ಫರ್ಮ್ ಮಾಡಿಬಿಟ್ರು. ಆದ್ರೆ ವಿಧಿಯಾಟ ಅನ್ನೋದಿರುತ್ತಲ್ಲ, ಆರೋಪಿಯಾಗಿ ಕಂಬಿ ಹಿಂದೆ ನಿಂತರು. ಇದೇ ಸಮಯದಲ್ಲಿ ಡಿಸೆಂಬರ್ ತಿಂಗಳು, ಅಂದರೆ ಕಳೆದ ವರ್ಷನೇ ಬರಬೇಕಾಗಿದ್ದಂತಹ ಡೆವಿಲ್ ಸಿನಿಮಾ, ಆ ಡೆವಿಲ್ ಸಿನಿಮಾದ ಜಾಗಕ್ಕೆ ನಾನು ಬರ್ತೀನಿ ಅನ್ನುವ ರೀತಿಯಲ್ಲಿ ಮ್ಯಾಕ್ಸ್ ಸಿನಿಮಾ ಇದ್ದಕ್ಕಿದ್ದಂತೆ ತೆರೆಗೆ ಬಂತು. ಅಂದರೆ ಕೇವಲ 18 ಗಂಟೆಗಳಲ್ಲಿ ನಡೆಯುವಂತಹ ಕಥೆಯನ್ನು ಈ ಸಿನಿಮಾ ಮೂಲಕ ಸುದೀಪ್ ತೋರಿಸಿದ್ರು. ಆ ಒಂದು ಕಥೆಯನ್ನು ಅವರು ತೋರಿಸಿದಂತಹ ರೀತಿ ಇದೆಯಲ್ಲ, ಸುದೀಪ್ ಸಿನಿ ಜೀವನದ ಒಂದು ವಿಭಿನ್ನ ಚಿತ್ರ ಅನ್ನುವಂತಹ ಹೆಸರನ್ನ ಈ ಸಿನಿಮಾ ಮಾಡ್ತು. ಬಾಕ್ಸ್ ಆಫೀಸಲ್ಲೂ ಕೂಡ 100 ಕೋಟಿ ಗಳಿಸ್ತು. ಕಳೆದ ವರ್ಷದ ಒಂದು ಮ್ಯಾಕ್ಸಿಮಮ್ ಹಿಟ್ ಸಿನಿಮಾ ಅನ್ನುವಂತಹ ಖ್ಯಾತಿಯನ್ನ ಸುದೀಪ್ ರವರ ಸಿನಿಮಾ ಪಡೆದುಕೊಳ್ತು. ಸೊ 2023, 2024 ಕಿಚ್ಚ ಸುದೀಪ್ ಹಾಗೆ ದರ್ಶನ್ ರವರ ಒಂದೊಂದು ಸಿನಿಮಾಗಳು ಬಂತು. ಆದ್ರೆ ಇದೀಗ ಇವರಿಬ್ರು 2025ರಲ್ಲಿ ಒಟ್ಟೊಟ್ಟಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ದರ್ಶನ್ ರವರ ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ಬಿಡುಗಡೆಯ ದಿನಾಂಕವನ್ನ ಆಲ್ರೆಡಿ ಅನೌನ್ಸ್ ಮಾಡಿದೆ. ಅಂಡ್ ಕಿಚ್ಚನ K47 ಸಿನಿಮಾ ಏನಿದೆ ಡಿಸೆಂಬರ್ 25 ಕ್ರಿಸ್ಮಸ್ಗೆ ನಾವು ಬಂದೇ ಬರ್ತೀವಿ ಅನ್ನುವಂತಹ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ. ಅಂಡ್ ಈ 2 ಸಿನಿಮಾಗಳು ಡಿಸೆಂಬರ್ಗೆ ಬಂದಿದ್ದೆ ಆದ್ರೆ ಈ ಹಿಂದಿನ ಇವರಿಬ್ಬರ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳೇಬೇಕು. ಇದೇ ಸಂದರ್ಭದಲ್ಲಿ ದರ್ಶನ್ ರವರ ಬಗೆಗೆ ಸುದೀಪ್ ರವರು ಮಾತನಾಡಿರೋದನ್ನು ಕೂಡ ನಾನು ಹೇಳ್ತಾ ಹೋಗಬೇಕು. ಯಾಕಂತ ಹೇಳಿದ್ರೆ ಸುದೀಪ್ ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ 2. ಈ ಸಂದರ್ಭದಲ್ಲಿ ಒಂದಷ್ಟು ಮೆಮೊರೀಸ್ನ ಅವರು ಹಂಚ್ಕೊಂಡಿದ್ದಾರೆ. ಅಂಡ್ ಯಾಕೆ ಅವರು ಒಂದು ರೀತಿ ಮೈಥಾಲಜಿ ಸಿನಿಮಾ ಆಗಿರಬಹುದು ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಸಿನಿಮಾಗಳಲ್ಲಿ ನಟಿಸೋದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ ಒಂದು, ಕುದುರೆ ಸವಾರಿ ಅವರಿಗೆ ತುಂಬಾ ಕಷ್ಟ ಅಂತೆ. ಕುದುರೆ ಸವಾರಿಯನ್ನ ತಮ್ಮ ಗೆಳೆಯನ ಒಂದು ಫಾರ್ಮ್ ಹೌಸ್ ನಲ್ಲಿ ಕಲಿಯುವಂತಹ ಸಾಹಸಕ್ಕೂ ಕೂಡ ಕೈ ಹಾಕಿದ್ರಂತೆ. 10 ದಿನ ಸುದೀಪ್ ರವರಿಗೆ ದರ್ಶನ್ ರವರೇ ಆ ಒಂದು ಕುದುರೆ ಸವಾರಿ, ಹಾರ್ಸ್ ರೈಡಿಂಗ್ ಅನ್ನ ಕೂಡ ಹೇಳ್ಕೊಟ್ಟಿದ್ರಂತೆ. ಬಟ್ ಅದು ನನ್ನ ಕೈಲಿ ಆಗಲ್ಲ ಅನ್ನುವಂತಹ ಮಟ್ಟಿಗೆ ಸುದೀಪ್ ರವರಿಗೆ ಆ ಒಂದು ಕುದುರೆ ಸವಾರಿ ಏನಿದೆ ಒಂದು ರೀತಿ ಭಯ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ಕೊಂಡ್ರು. ಇನ್ನು ಅವರವರದ್ದೇ ಫ್ಯಾಮಿಲಿಗೆ ಅವರವರದ್ದೇ ಆದಂತಹ ಒಂದಷ್ಟು ತೊಂದರೆಗಳಿರುತ್ತೆ. ಸೊ ಇವಾಗ ಜಗ್ಗು ಜೈಲಲ್ಲಿದ್ದಾರೆ. ಸೊ ಆ ವಿಚಾರದಲ್ಲಿ ಮಾತನಾಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಹೇಳಿರುವಂಥದ್ದು. ಹಾಗೆ
ಡಿಸೆಂಬರ್ಗೆ ಬರುವಂತಹ ಡೆವಿಲ್ ಸಿನಿಮಾಕ್ಕೂ ಕೂಡ ಆಲ್ ದ ಬೆಸ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸುದೀಪ್ ರವರು. ಇವರಿಬ್ಬರು ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಹಾಗೆ K47 ಸಿನಿಮಾ ಏನಿದೆ ಮುಖಾಮುಖಿ ಆಗ್ತಿದೆ. ಇದಿಷ್ಟೇ ಅಲ್ಲ, ಈ ಹಿಂದೆ ಇವರಿಬ್ಬರು ಒಟ್ಟೊಟ್ಟಿಗೆ ಬಂದಿದ್ರು. ಯಾವ ಸಿನಿಮಾ ಅಂತ ಹೇಳ್ತಾ ಹೋಗೋದಾದ್ರೆ, ಮೊದಲನೇದಾಗಿ ದರ್ಶನ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಅಂದರೆ ಮೆಜೆಸ್ಟಿಕ್ ಸಿನಿಮಾ ಮೂಲಕ, ದಾಸ ಆ ಒಂದು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟರೆ, ಸ್ಪರ್ಶ ಸಿನಿಮಾ ಮೂಲಕ ಸುದೀಪ್ ಕ್ಲಾಸನ್ ಮಾಸ್ ನಟರು ಒಟ್ಟಿಗೆ ಬಂದರು. ಆ ನಂತರ ಸಕ್ಸಸ್ ಯಾರಿಗೆ ಹೆಚ್ಚು ಸಿಗುತ್ತೆ ಅನ್ನೋ ಸ್ಪರ್ಧೆ ಖಂಡಿತವಾಗ್ಲೂ ಇದ್ದೇ ಇತ್ತು. ಈ ಸಮಯದಲ್ಲೇ ಬಂದಿದ್ದು ಅಂತ ಹೇಳಿದ್ರೆ ಧ್ರುವ ಹಾಗೆ ಧಮ್ ಸಿನಿಮಾದ ಈ ಟಚ್ಚಲ್ಲಿ ಏನೋ ಇದೆ ಸಾಂಗ್ ಯಾರಿಗೆ ತಾನೇ ಮರೆಯೋದಕ್ಕಾಗತ್ತೆ. ಒಂದು ರೀತಿ ಆ ಒಂದು ಫ್ಯಾಮಿಲಿಗೆ ನ್ಯಾಯ ಒದಗಿಸ್ಕೊಡುವಂತಹ ಮಾಸ್ ಹೀರೋ ಆಗಿ ಇದರಲ್ಲಿ ಸುದೀಪ್ ರವರು ಕಾಣಿಸ್ಕೊಂಡ್ರು. ಇನ್ನು ದರ್ಶನ್ ರವರ ಧ್ರುವ ಸಿನಿಮಾ ಕೂಡ ಬಂತು. ಚೆಲುವಿನ ಚಕೋರಿ ಸಾಂಗ್ ಆ ಸಿನಿಮಾದ ಸೂಪರ್ ಹಿಟ್ ಸಾಂಗ್ ಆಗಿತ್ತು. ಆ್ಯಂಡ್ ಅದರಲ್ಲಿ ಅವರು ಕಾಲೇಜ್ ಹುಡುಗನಾಗಿ ಅಲ್ಲೂ ಕೂಡ ಆಸ್ ಯೂಶುವಲ್ ಫ್ಯಾಮಿಲಿ ಅನ್ನುವಂತಹ ಒಂದು ಸೆಂಟಿಮೆಂಟ್ ಬರೋದನ್ನು ಕೂಡ ನಾವು ಆ ಸಿನಿಮಾದಲ್ಲಿ ನೋಡಿದ್ವು. ಇವರಿಬ್ಬರಲ್ಲಿ ಗೆಲ್ಲೋರು ಯಾರು ಅನ್ನುವಂಥದ್ದು ಕೂಡ ಒಂದು ರೀತಿ ಚರ್ಚೆನ ಎಬ್ಬಿಸಿತ್ತು. ಸೆಪ್ಟೆಂಬರ್ 13, 2002ಕ್ಕೆ ಧ್ರುವ ಸಿನಿಮಾ ಬಂತು. ಅದಾದ 15 ದಿನದ ಗ್ಯಾಪ್ ಅಲ್ಲಿ ಸೆಪ್ಟೆಂಬರ್ 27, 2002ರಲ್ಲಿ ಸುದೀಪ್ ರವರ ದಮ್ ಸಿನಿಮಾ ಬಂತು. ಸೊ ಈ ರೀತಿ ಒಂದು ರೀತಿ ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂತಾನೆ ಆ ಎರಡೂ ಸಿನಿಮಾಗಳು ಕೂಡ ಪ್ರೇಕ್ಷಕರಲ್ಲಿ ಬಿಂಬಿತ ಆಯಿತು. ಇದಾದ ನಂತರ ಮತ್ತೆ ಇವರಿಬ್ಬರು ಒಟ್ಟೊಟ್ಟಿಗೆ ಮುಖಾಮುಖಿ ಆಗಿದ್ದು ಅಂದರೆ 2006ರಲ್ಲಿ. ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಸುದೀಪ್ ಅವರು ತಾವು ಕೇವಲ ನಟ ಮಾತ್ರ ಅಲ್ಲ, ನಿರ್ದೇಶಕನೂ ಕೂಡ ಹೌದು ಅನ್ನುವಂಥದ್ದನ್ನ ಮೈ ಆಟೋಗ್ರಾಫ್ ಮೂಲಕ ತೋರಿಸ್ಕೊಂಡ್ರು. ಆ ಸಿನಿಮಾ ಫೆಬ್ರವರಿ 17ಕ್ಕೆ ರಿಲೀಸ್ ಆಯಿತು, ಮೆಗಾ ಹಿಟ್ ಆಯಿತು. ಇದೇ ಸಮಯದಲ್ಲಿ ದರ್ಶನ್ ರವರು ನಟಿಸಿದಂತಹ ಸುಂಟರಗಾಳಿ ಸಿನಿಮಾ ಕೂಡ ಮೈ ಆಟೋಗ್ರಾಫ್ ಸಿನಿಮಾ ಜೊತೆಗೆ ಬಂತು. ಈ ಎರಡೂ ಸಿನಿಮಾಗಳು ಹಿಟ್ಟಾಗುವ ಮೂಲಕ ಸುದೀಪ್ ನಿರ್ದೇಶಕನಾಗಿ ಗೆದ್ದಿದ್ದು ಇತಿಹಾಸವನ್ನ ನಿರ್ಮಿಸಿತು. ಈಗ ಹಿಸ್ಟ್ರಿ ರಿಪೀಟ್ ಅನ್ನುವ ಹಾಗೆ ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾದ ಪ್ರಚಾರವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ವಹಿಸಿಕೊಂಡಿದ್ದಾರೆ. ಈಗಾಗಲೇ ಚಿತ್ರದ ಸಾಂಗ್ ಈ ಸಿನಿಮಾದ ಬಗೆಗಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಇದಲ್ಲದೆ ಸುದೀಪ್ ಡಿಸೆಂಬರ್ಗೆ ಬರಲೇಬೇಕು ಅಂತ ಹಗಲು ರಾತ್ರಿ ಚೆನ್ನೈನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಇವರಿಬ್ಬರ ಸಿನಿಮಾ ತೆರೆ ಮೇಲೆ ಬಂದಿದೆ, ಆದರೆ ಅಭಿಮಾನಿಗಳಿಗಂತೂ ಡಬಲ್ ಧಮಾಕ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಒಟ್ನಲ್ಲಿ ಸ್ಟಾರ್ ವಾರ್ ಅನ್ನೋದು ಏನೂ ಇಲ್ಲ. ಯಾಕಂದ್ರೆ ಇಬ್ರೂ ಕೂಡ ಒಂದು ಕಾಲದ ಕುಚಿಕುಗಳು. ಮುನಿಸಿರಬಹುದು, ಆದರೆ ಕಾಲ ಅನ್ನೋದಿದೆಯಲ್ಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡಲಿದೆ. ಈ ನಡುವೆ ಒಟ್ಟೊಟ್ಟಿಗೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇರುವಂತಹ ಈ ನಟರ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ರೆ ಹೇಗಲ್ವಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.